ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. 20,000 ಜನರ ಸಮ್ಮುಖದಲ್ಲಿ ಪ್ರಮಾಣ ವಚನ ಸ್ವೀಕಾರ, ಎಲ್ಲೆಡೆ ಹರ್ಷೋದ್ಗಾರ, ಜಗತ್ತಿನಲ್ಲಿರುವಂಥ ಎಲ್ಲ ರಾಷ್ಟ್ರವಾದಿಗಳು ಕುಣಿದು ಕುಪ್ಪಳಿಸಿದಂಥ ಸಂಭ್ರಮದ ಕ್ಷಣ. ಅಂತೂ ಇಂತೂ ಡೊನಾಲ್ಡ್ ಟ್ರಂಪ್ ಅಮೇರಿಕೆಯ ಅಧ್ಯಕ್ಷರಾಗಿ ಅಧಿಕಾರವನ್ನು ವಹಿಸಿಕೊಂಡ್ರು 2 ತಿಂಗಳ ನಂತರ. ನೋಡ್ರಿ, ಜಗತ್ತಿನ ಎಲ್ಲಾದರೂ ಈ ರೀತಿಯಾದಂಥ ವ್ಯವಸ್ಥೆ ಇರ್ತದನ್ರಿ. ನನ್ನನ್ನು ದೊಡ್ಡಣ್ಣ ಅಂತ ಕರ್ಕೊಳ್ಳುವಂಥ ಅಮೇರಿಕಾ ಸೋತ ಪರಾಭವಗೊಂಡ ವ್ಯಕ್ತಿಗೆ 2 ತಿಂಗಳ ಅಧಿಕಾರವನ್ನು ಮುಂದುವರಿಸಿಕೊಂಡು ಹೋಗುತ್ತೆ. ಆ 2 ತಿಂಗಳಲ್ಲಿ ಆತ ಎಷ್ಟೆಲ್ಲ ಅಪಸವ್ಯಗಳನ್ನು ಮಾಡಲಿಕ್ಕೆ ಸಾಧ್ಯವೋ ಎಲ್ಲವನ್ನು ಮಾಡಿಟ್ಟು ಕುಲಗೆಡಿಸಿ ದೇಶವನ್ನು ಮುನ್ನಡೆಸಲಿಕ್ಕೆ ಆಗಿರಬಾರ್ದು ಅಷ್ಟು ಅಧ್ವಾನ ಮಾಡಿಟ್ಟು ಹೊರಟೋಗ್ತಾನೆ. ಹೋಗುವಾಗ ಈತ ಮಾಡಿರೋ ಕೆಲಸ ಏನು ಅಂತ ಕೇಳ್ಬೇಕು ನೀವು. ಜೋ ಬೈಡನ್ ಹೋಗುವಾಗ ಡಾಕ್ಟರ್ ಆಂಟನಿ ಫೌಸಿಗೆ ಕ್ಷಮಾದಾನ ಮಾಡಿ ಹೋಗ್ತಾನೆ. ಈತ ಹಂಟರ್ ಬೈಡನ್ಗೆ ಕ್ಷಮೆ ಕೊಟ್ಟದ್ದನ್ನು ನಿಮ್ಗೆ ಹೇಳಿದ್ದೆ. ಹಂಟರ್ ಬೈಡನ್ ಅಂದರೆ ಜೋ ಬೈಡನ್ನ ಮಗ. ಪಕ್ಕಾ ಕ್ರಿಮಿನಲ್ಲು, ಒಂದಲ್ಲ ಎರಡಲ್ಲ 100 ಕೇಸ್ಗಳು. ಆತನಿಗೆ ಕ್ಷಮಾದಾನ. ಯಾವ ಕ್ಷಮಾದಾನ? ಮಾಡಿರುವ ಕೃತ್ಯಗಳಿಗೆ ಕ್ಷಮಾದಾನ ಮಾಡಿ, ಕೃತ್ಯ ಮಾಡಿ ಇನ್ನೂ ಮೊಕದ್ದಮೆ ಆಗಿರಲಾರದಂಥ ಪ್ರಕರಣಗಳು ಯಾವುದಾದ್ರೂ ಮುಂದೆ ಉಲ್ಲೇಖಗೊಂಡ್ರೆ ಅದಕ್ಕೆ ಕ್ಷಮಾದಾನ. ಮುಂದೆ ಬರಬಹುದಾದಂಥ ಯಾವುದೇ ವಿಚಾರಣೆಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕ್ಷಮಾದಾನ. ಹಿಂಗೆಲ್ಲರೂ ಕೊಡ್ಲಿಕ್ಕೆ ಬರ್ತದನ್ರಿ? ಕೇಸೇ ಇಲ್ಲ, ಕೇಸ್ ಆಗೋಕ್ಕಿಂತ ಮುಂಚೆ ಕ್ಷಮಾದಾನ. ಈ ರೀತಿಯಾದಂಥ ಒಂದು ಕ್ಷಮಾದಾನದ ಪ್ರಹಸನವನ್ನು ಮುಗಿಸಿದ ಈ ಜೋ ಬೈಡನ್, ಈತನನ್ನು ಅರಳು ಮರಳು ಅಂತ ಹೇಳ್ತೀರಿ, ಈತ ದಡ್ಡ, ಇವನಿಗೇನು ಗೊತ್ತಾಗಲ್ಲ ಅಂತೀರಿ, ಈತನಿಗೆ ವಯಸ್ಸಾಗಿದೆ ಅಂತೀರಿ. ಆದರೆ ಮಾಡಿ ಹೋಗಿರೋ ಕೆಲಸಗಳನ್ನ, ಪ್ರಮಾದಗಳನ್ನು ನೋಡಿದರೆ ಅಮೇರಿಕ ಇದನ್ನೆಲ್ಲ ಅರಗಿಸ್ಕೊಳ್ಳಿಕ್ಕೆ ತಾಕತ್ತಿದೆಯಾ ಅಂತ ಆಲೋಚನೆ ಮಾಡಬೇಕು. ಈಗ ಡಾಕ್ಟರ್ ಆಂಟನಿ ಫೌಸಿಗೆ ಕ್ಷಮಾದಾನ ಮಾಡಿದ್ದಾನೆ. ಯಾರು ಆಂಟನಿ ಫೌಸಿ? ಇಡೀ ಕೋವಿಡ್ ಅನ್ನುವಂಥ ಕೋವಿಡ್ನ ಸಂಪೂರ್ಣವಾದಂಥ ಕುಕೃತ್ಯದ ರೂವಾರಿಗಳಲ್ಲಿ ಒಬ್ಬ ಈತ. ಫಾರ್ಮಾ ಲಾಬಿಯ ಮುಖ್ಯಸ್ಥ. ನಮ್ಮ ಚಾನಲ್ನಲ್ಲಿ ನಿರಂತರವಾಗಿ 2021-22ರಲ್ಲಿ ಈತನ ಬಗ್ಗೆ ವಿಡಿಯೋಗಳನ್ನು ಮಾಡಿದ್ದೇವೆ. ಯಾವ ರೀತಿ ದಿನದಿಂದ ದಿನಕ್ಕೆ ಕೋವಿಡ್ಗೆ ಸಂಬಂಧಪಟ್ಟ ಹಾಗೆ ಪ್ರೋಟೋಕಾಲ್ಗಳು ಚೇಂಜ್ ಆಗ್ತಾ ಇದ್ವು, ಹೇಗೆ ಇವರ ಮಾತಿಗೆ ತಕ್ಕ ಹಾಗೆ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಕುಣಿತಾ ಇತ್ತು. ಒಂದು ದಿವಸ ಹೇಳ್ತಾರೆ ರೆಮ್ಡಿಸಿವಿರ್ ಅಂತ ಹೇಳ್ತಾರೆ, ಒಂದು ದಿವಸ ಹೇಳ್ತಾರೆ ಮಾಸ್ಕ್ ಹಾಕ್ಕೊಳ್ಳಿ ಅಂತಾರೆ, ಮತ್ತೊಂದು ದಿವಸ ಹೇಳ್ತಾರೆ ವ್ಯಾಕ್ಸಿನ್ ಕೊಡಬೇಕು ಅಂತಾರೆ, ಒಂದು ದಿವಸ ಹೇಳ್ತಾರೆ ಹೈಡ್ರೋಕ್ಸಿ ಕ್ಲೋರೋಕ್ವಿನ್ ಕೊಡಿ ಅಂತಾರೆ. ಏನು ತಲೆಯಲ್ಲಿ ಬರ್ತದೆ ಅದು ನಮ್ಮ ಇವತ್ತಿದ್ದಂಥ ಪ್ರೋಟೋಕಾಲ್ ನಾಳೆ ಬೆಳಿಗ್ಗೆ ಇರೋದಿಲ್ಲ, ನಾಳೆ ಇರುವಂಥ ಪ್ರೋಟೋಕಾಲ್ ನಾಡಿದ್ದಿರೋದಿಲ್ಲ. ಇದೆಲ್ಲವನ್ನು ಕಡ್ಡಾಯವಾಗಿ ಮಾಡಬೇಕು. ಜಗತ್ತಿನಲ್ಲಿರುವಂಥ ದೇಶ ಎಲ್ಲ ಕಡೆ ಆಗಬೇಕು. ಅಲ್ಲಿ ವುಹಾನ್ನಲ್ಲಿ ವೈರಸ್ ಬಿಡುವಂಥ ಒಂದು ದೇಶ PLA, ಝಿ ಜಿನ್ಪಿಂಗು, ಅದನ್ನು ತೆಗೆದುಕೊಂಡು ಬಂದು ಇಲ್ಲಿ ಇಡೀ ಜಗತ್ತಿನಾದ್ಯಂತ ದುಡ್ಡಿನ ವ್ಯವಹಾರವನ್ನು ಮಾಡುವಂಥ ಫಾರ್ಮಾ ಲಾಬಿ ತನ್ನ ಮೂಲಕ ತಮ್ಮ ಹಿಡಿತಕ್ಕೆ ಜಗತ್ತವನ್ನು ತೆಗೆದುಕೊಳ್ಳಬೇಕೆನ್ನುವಂಥ ಅಭಿಪ್ಸೆ ಈ ಜನರ ಮಧ್ಯೆ ನರಳಿ ಹೋದಂಥ, ಅದಕ್ಕೆ ಕಾರಣೀಭೂತ ಆದಂಥ, ನರಳಿ ಹೋಗಲಿಕ್ಕೆ ಅಂಥ ಆಂಟನಿ ಫೌಸಿಗೆ ಜೋ ಬೈಡನ್ ಹೋಗುವಾಗ ಕ್ಷಮಾದಾನ ಮಾಡಿ ಹೋಗಿದ್ದಾನೆ. ಅಷ್ಟೇ ಅಲ್ಲ, ಮುಂದೆ ಆತನ ಮೇಲೆ ಯಾವುದೇ ಮೊಕದ್ದಮೆಯಾದ ಸಂದರ್ಭದಲ್ಲಿ ಆತನಿಗೆ ಕ್ಷಮೆಯನ್ನು ಕೊಡಬೇಕು ಅಂತ ಬರೆದೋಗಿದ್ದಾನೆ. ಎಕ್ಸಿಕ್ಯೂಟಿವ್ ಆರ್ಡರ್. ಎಲ್ಲಿಯಾದರೂ ಈ ರೀತಿ ಕೇಳಿದ್ದೀರಾ? ತನ್ನ ಸೋದರರ ಮೇಲಿದ್ದಂಥ ಪ್ರಕರಣಗಳಿಗೆ ಕ್ಷಮಾದಾನ, ತನ್ನ ಮೇಲೆ ಯಾವುದಾದ್ರೂ ಪ್ರಕರಣ ಬಂದರೆ ಅದಕ್ಕೆ ಕ್ಷಮಾದಾನ, ತನ್ನ ನೆಂಟರಿಷ್ಟರ ಸ್ನೇಹಿತರ ಎಲ್ಲ ಕೇಸ್ಗಳಿಗೆ ಕ್ಷಮಾದಾನ. ಈ ರೀತಿಯಾದಂಥ ಆರ್ಡರ್ ಮಾಡಿ ಹೊರಟೋಗ್ತಾನೆ ಜೋ ಬೈಡನ್. ಈಗ ಬಂದು ಕೂತಿರೋ ವ್ಯಕ್ತಿಯ ಹೆಸರು ಡೊನಾಲ್ಡ್ ಟ್ರಂಪ್. ಡೊನಾಲ್ಡ್ ಟ್ರಂಪ್ ಬಂದ ತಕ್ಷಣ ಮಾಡಿದ ಕೆಲಸ ಏನಂತ ಕೇಳ್ಬೇಕು ನೀವು. ಭಾಳ ಅದ್ಭುತ ಆಗಿದೆ. ಸಿನಿಮಾದಲ್ಲಿ ನೋಡಲಿಕ್ಕೆ ಸಾಧ್ಯ ಇದು. ನಾಯಕ್ ಅಂಥೇಳಿ ಅನಿಲ್ ಕಪೂರ್ದೊಂದು ಸಿನಿಮಾ ಬಂದಿತ್ತು. ಅಂಬರೀಷ್ ಪುರಿ ಅವನಿಗೆ ಚಾಲೆಂಜ್ ಮಾಡ್ತಾನೆ, ಒಂದು ದಿವಸ ಮುಖ್ಯಮಂತ್ರಿ ಆದರೆ ಹೆಂಗಿರುತ್ತೆ ಅಂತ ತೋರಿಸು ನೀವು ಅಂತ. ಮುಖ್ಯಮಂತ್ರಿ ಕೆಲಸ ಮಾಡೋದು ಎಷ್ಟು ಕಷ್ಟ ಇದೆ ಗೊತ್ತಾ, ಒಂದು ದಿವಸ ನೀನು ಮುಖ್ಯಮಂತ್ರಿ ಆಗಿ ನೋಡು ಅಂತ. ಅನಿಲ್ ಕಪೂರ್ ಒಂದು ದಿವಸದಲ್ಲಿ ಏನೆಲ್ಲ ಮಾಡಬಹುದು ಒಬ್ಬ ಮುಖ್ಯಮಂತ್ರಿ ಅಂತ ತೋರಿಸ್ಲಿಕ್ಕೆ ಶುರು ಮಾಡ್ತಾರೆ. ಭಾಳ ಅದ್ಭುತವಾದ ಸಿನಿಮಾ, ತಮಿಳು ಸಿನಿಮಾ, ತೆಲುಗು ಸಿನಿಮಾ ಅದು. ಅದನ್ನು ಹಿಂದಿಗೆ ಅದಾದ ನಂತರ ರೀಮೇಕ್ ಮಾಡಲಾಯಿತು. ರಾಜಕೀಯ ಕಥಾನಕ. ಅದೇ ರೀತಿಯಾದಂಥ ಆ ಘಟನೆ ನನಗೆ, ಆ ಸಿನಿಮಾ ಯಾಕೆ ನೆನಪು ಬಂತು ಅಂದರೆ, ನಿನ್ನೆ ಒಂದೇ ಒಂದು ದಿವಸದಲ್ಲಿ ಅರೀನಾದಲ್ಲಿ ಡೊನಾಲ್ಡ್ ಟ್ರಂಪ್ 200 ಎಕ್ಸಿಕ್ಯೂಟಿವ್ ಆರ್ಡರ್ಗಳನ್ನು ಮಾಡಿದ್ದಾರೆ ಒಂದೇ ದಿನ.
ಅಂದರೆ ಯಾವ ಮಟ್ಟಿನ ಅವಸರದಲ್ಲಿ ಉತ್ಸುಕತೆಯಲ್ಲಿ ಡೊನಾಲ್ಡ್ ಟ್ರಂಪ್ ಆ ದೇಶವನ್ನು ಬದಲಾವಣೆ ಇರುವಂಥ ಎಲ್ಲ ಹಳವಂಡಗಳನ್ನು ಸರಿಪಡಿಸಬೇಕನ್ನುವಂಥ ಹಪ್ಪಹಪ್ಪಿ ಅವರಲ್ಲಿರಬಹುದು, ತವಕ ಇದ್ದಿರಬಹುದು. ಆಲೋಚನೆ ಮಾಡಿ. ಇದ್ದಕ್ಕಿದ್ದ ಹಾಗೆ ಎಮರ್ಜೆನ್ಸಿಯನ್ನು ಘೋಷಿಸ್ತಾರೆ. ಆ ಕಡೆ ಮೆಕ್ಸಿಕೋ, ಈ ಕಡೆ ಕೆನಡಾ ಬಾರ್ಡರಲ್ಲಿ ಯಾರೂ ಆ ಕಡೆಯಿಂದ ಬರೋ ಹಾಗಿಲ್ಲ, ಈ ಕಡೆಯಿಂದ ಹೋಗಬೇಕಾದವ್ರು ಹೋಗ್ಬೋದು. ಸೀಲ್, ಬಾರ್ಡರ್ ಸೀಲ್ ಆಗಿ ಹೋಗುತ್ತೆ ಇದ್ದಕ್ಕಿದ್ದ ಹಾಗೆ. ನ್ಯಾಷನಲ್ ಎಮರ್ಜೆನ್ಸಿ ಎರಡೂ ಬಾರ್ಡರ್ಗಳಿಗೆ, ಆ ಕಡೆ ಕೆನಡಾ, ಈ ಕಡೆ ಮೆಕ್ಸಿಕೋ. ಕಲ್ಪನೆ ಮಾಡೋಕ್ಕಾಗತ್ತಾ? ಯಾವ ಅತಿ ಹೆಚ್ಚು ಈ ಅಕ್ರಮ ವಲಸಿಗರು ಬಂದು ಅಮೇರಿಕೆಯಲ್ಲಿ ಹಳವಂಡವನ್ನು ಮಾಡ್ತಾಯಿದ್ರು, ಇಡೀ ಲಾ ಆ್ಯಂಡ್ ಆರ್ಡರ್ ಹಾಳು ಮಾಡ್ತಾಯಿದ್ರು, ಅದಕ್ಕೆ ಮೊದಲ ಕತ್ತರಿಯನ್ನು ಈ ನ್ಯಾಷನಲ್ ಎಮರ್ಜೆನ್ಸಿ ಘೋಷಿಸುವ ಮೂಲಕ ಡೊನಾಲ್ಡ್ ಟ್ರಂಪ್ ತನ್ನ ಆಡಳಿತ ಹೇಗಿದೆ ಅನ್ನುವುದನ್ನು ನಿನ್ನೆ ತೋರಿಸ್ಕೊಡ್ತಾರೆ. ಅದಲ್ಲದೆ ಯಾರು ಈ ಡ್ರಗ್ ಕಾರ್ಟೆಲಲ್ಲಿ ಇರ್ತಾರಲ್ಲ, ಕೆನಡಾದಿಂದ ಮೆಕ್ಸಿಕೋದಿಂದ ತೊಗೊಂಬರ್ತಾ ಇರ್ತಾರೆ, ಅವರನ್ನು ಭಯೋತ್ಪಾದಕರು ಅಂತ ಅವರನ್ನು ಘೋಷಿಸಲಾಗತ್ತೆ. ವಿದೇಶಿ ಭಯೋತ್ಪಾದಕರು ಅಂತ ಘೋಷಿಸಲಾಗತ್ತೆ. ಒಬ್ಬನೇ ಒಬ್ಬ ಒಂದೇ ಒಂದು ಗ್ರಾಮ್ ಅಫೀಮು, ಕೊಕೇನು ಏನನ್ನಾದರೂ ಹಿಡ್ಕೊಂಬಂದು 1 ಮಿಲಿಗ್ರಾಮ್ ಇದ್ದರೆ ಆತ ಒಳಗೆ ಹೋದ ಅಂತಲೇ ಲೆಕ್ಕ. ಆ ರೀತಿಯಾದಂಥ ಕಠಿಣಾತಿ ಕಠಿಣ ಆದೇಶವನ್ನು ನಿನ್ನೆ ಮಾಡ್ತಾರೆ. 25% ಅಡಿಷ್ನಲ್ ಟ್ಯಾಕ್ಸು ಮೆಕ್ಸಿಕೋಗೆ ಮತ್ತು ಕೆನಡಾಗೆ ಹೇರ್ತಾರೆ. ನೋಡಿ, ಕೆನಡಾದಲ್ಲಿ ಎಂಥ ಬುದ್ಧಿವಂತ ಕೆಲಸ ಮಾಡಿಬಿಟ್ಟ ಜಸ್ಟಿನ್ ಟ್ರೂಡೋ ಅಂದರೆ, ಇನ್ನು ಬಂದುಬಿಟ್ರೆ ಡೊನಾಲ್ಡ್ ಟ್ರಂಪ್ ಬಂದುಬಿಟ್ರೆ ನಾನು ಇನ್ನು ಅಧಿಕಾರ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಗೊತ್ತಾಗೋಗಿತ್ತು ನನಗೆ. ಒಂದೇ ಒಂದು ಕ್ಷಣ ಕೂಡ ನನ್ನ ಅಧಿಕಾರ ನಡೆಸೋದು ಕಷ್ಟ. ಆವಾಗ ಆಡಳಿತ ಅನ್ನೋದು ಭಾಳ ಸಮಸ್ಯಾತ್ಮಕ ಆಗಿಬಿಡುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಆತ ಬರ್ತಾನೆ ಅನ್ನೋ ವಿಚಾರ ಕೇಳಿದ ತಕ್ಷಣ ರಾಜೀನಾಮೆ ಕೊಟ್ಬಿಡ್ತಾನೆ. ಅಂದರೆ ಈ ವಿಷಯದಲ್ಲಿ ದೂರದೃಷ್ಟಿ, ಉಳಿದೆಲ್ಲ ವಿಷಯದಲ್ಲಿ ದೂರದೃಷ್ಟಿನೇ ಒಂದು. ಅಂಥ ಸ್ಥಿತಿಯನ್ನು ಇವತ್ತು ಡೊನಾಲ್ಡ್ ಟ್ರಂಪ್ ನಿರ್ಮಾಣ ಮಾಡಿದ್ದಾರೆ. ಅದಕ್ಕಿಂತ ಭಾಳ ಮುಖ್ಯ ಆದದ್ದು ಕೇಳಬೇಕು ನೀವು. ಇಡೀ ದೇಶದಲ್ಲಿ ಇರುವುದು ಎರಡು ಕಮ್ಯುನಿಟಿ ಮಂದಿ, ಒಂದು ಹಿ, ಇನ್ನೊಂದು ಶಿ. ದೆರ್ ಇಸ್ ನೋ ಟ್ರಾನ್ಸ್ಜೆಂಡರ್. ಇನ್ನು ಮುಂದೆ ನೀವು ನಾಟಕ ಆಡೋ ಹಾಗಿಲ್ಲ ಅಂತ ಆದೇಶ ಮಾಡ್ತಾರೆ. ಅಮೆರಿಕೆಯಲ್ಲಿ ಯಾವ ಸ್ಥಿತಿ ಇದೆ ಅಂದರೆ, ಅಲ್ಲಿ ಶಾಲೆಗಳಲ್ಲಿ ಹೇಳ್ಕೊಡೋದೇನು ಅಂದರೆ, ನೀನು ನಿನ್ನನ್ನು ಗಂಡು ಅಥವಾ ಹೆಣ್ಣು ಅಂತ ಈಗಲೇ ತೀರ್ಮಾನ ಮಾಡಬೇಡ. ನಾಳೆ ನಿನ್ನ ಮನಸ್ಸಿನಲ್ಲಿ ಯಾವ ರೀತಿಯ ಬೇಕಾದರೂ ಬದಲಾವಣೆ ಆಗಬಹುದು. ಆವಾಗ ನಿನ್ನ ಹೆಣ್ಣು ಬೇಕಾದ್ರೆ ಹೆಣ್ಣಾಗ್ಬೋದು, ಗಂಡು ಬೇಕಾದರೆ ಗಂಡು ಆಗಬಹುದು, ಲಿಂಗ ಪರಿವರ್ತನೆ ಮಾಡ್ಕೋಬಹುದು. ಆದ್ದರಿಂದ ನೀನು ಈಗಲೇ ಅದಕ್ಕೊಂದು ತೀರ್ಮಾನ ಮಾಡಬೇಡ, 18 ವರ್ಷದವರೆಗೆ ಕಾಯಿ ಅಂತ ಶಾಲೆಯಲ್ಲಿ ಮಕ್ಕಳಿಗೆ ಹೇಳ್ಕೊಡ್ತಾರೆ. ಯಾವುದನ್ನು ನಿಸರ್ಗ ತೀರ್ಮಾನ ಮಾಡಿ ಕಳಿಸಿರುತ್ತೋ ನಮ್ಮನ್ನು, ಗಂಡಾದರೆ ಗಂಡಿನ ರೀತಿ, ಹೆಣ್ಣಾದರೆ ಹೆಣ್ಣಿನ ಥರ ಹಾರ್ಮೋನ್ಗಳಿಂದ ನಿರ್ಮಾಣ ಆಗಿರುತ್ತೋ, ಅಪವಾದಗಳನ್ನು ಬಿಡಿ. ಒಂದಷ್ಟು ಅಪವಾದಗಳಿರ್ತವೆ, ಅದ್ರ ಬಗ್ಗೆ ನಾನು ಮಾತಾಡೋದಿಲ್ಲ. ತೃತೀಯ ಲಿಂಗಿಗಳು ಇರೋದೇ ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಇದು ಫ್ಯಾಷನ್ಗೋಸ್ಕರ ಲಿಂಗವನ್ನು ಬದಲಿ ಮಾಡ್ಕೊಳ್ಳೋದಿದೆಯಲ್ಲ, ಅದು ಅಂಥದ್ದೊಂದು ದೊಡ್ಡದಾದಂಥ ಪ್ರಾರಬ್ಧ ಅಮೇರಿಕೆಯ ಮೇಲೆ ಭಾಳ ದೊಡ್ಡ ಶಾಪಗ್ರಸ್ತವಾಗಿತ್ತು. ಇಡೀ ಸಮಾಜದ ವ್ಯವಸ್ಥೆಯನ್ನು ಹಾಳು ಮಾಡಿತ್ತು ಅದು. ಅದಕ್ಕೆ ಸರ್ಕಾರ ಇಂಬು ಕೊಡ್ತಾ ಇತ್ತು. ಎಲ್ಲಿಯಾದರೂ ಉಂಟೇನ್ರಿ ಒಂದು ಇಡೀ ವ್ಯವಸ್ಥೆಯನ್ನೇ ಹಾಳು ಮಾಡುವಂಥದ್ದು. ಗಂಡನ್ನು ಗಂಡ ಮದುವೆ ಮಾಡ್ಕೊಳ್ಳೋದಂತೆ, ಹೆಣ್ಣನ್ನು ಹೆಣ್ಣು ಮದುವೆ ಮಾಡ್ಕೊಳ್ಳೋದಂತೆ, ಹೆಣ್ಣಿದ್ದವನು ರಾತ್ರೋರಾತ್ರಿ ಗಂಡಾಗೋದಂತೆ, ಗಂಡಿದ್ದವನು ಹೆಣ್ಣಾಗೋದಂತೆ, ಹೆಣ್ಣಿದ್ದವನಿಗೆ ಗಂಡು ಅಂದರೆ ಅಪರಾಧ ಅಂತೆ, ಗಂಡಿದ್ದವನು ಹೆಣ್ಣು ಅಂದರೆ ಅಪರಾಧ ಅಂತೆ. ಈ ರೀತಿ ಎಲ್ಲರೂ ಕೇಳಿದಾರ? ಹೀಶಿ ಅನ್ನೋ ಹಾಗಿಲ್ಲ ಅಂತ ಇಟ್ಟನ್ಬೇಕಂತೆ. ಎಲ್ಲರೂ ಕೇಳಿರನ್ರಿ? ಇಡೀ ನಮ್ಮ ನಾಗರಿಕತೆ ಬಂದಾಗಿಂದ ಇಲ್ಲಿವರೆಗೂ ಈ ರೀತಿಯಾದಂಥ ಅಪಸವ್ಯಗಳು ಸಂಭವಿಸಿರಲಿಲ್ಲ. ಅದರ ಗಾಳಿ ಭಾರತಕ್ಕೆ ಬೇರೆ ಬೀಸಿತ್ತು. ಭಾರತದಲ್ಲಿ ಕೂಡ ಇಂಥದ್ದೊಂದು ಸ್ವಾತಂತ್ರ್ಯವನ್ನು ಕಲ್ಪಿಸಿಕೊಡ್ಬೇಕು ಅಂತ ಆನರೇಬಲ್ ಚೀಫ್ ಜಸ್ಟಿಸ್ ಡಿ.ವೈ. ಚಂದ್ರಚೂಡ್ ಅವ್ರ ಬೆಂಚಿಗೆ, ಸುಪ್ರೀಂ ಕೋರ್ಟಿಗೆ ಕೇಸ್ ಬರುತ್ತೆ. ನಮಗೆ ನಮ್ಮದೇ ಲಿಂಗವನ್ನು ತೀರ್ಮಾನ ಮಾಡುವಂಥ ಹಕ್ಕು ಬೇಕು. ನೋಡ್ರಿ, ಹಕ್ಕು ಕೇಳೋದು ಎಂಥ ಹಕ್ಕುಗಳನ್ನು ಕೇಳ್ತಾರೆ ನೋಡ್ರಿ. ಬಡವರು ಹೊಟ್ಟೆಗೆ ಒಂದು ತುತ್ತು ಅನ್ನ ಹೇಗೆ ಸಿಗತ್ತೆ ಅಂತ ನರಳುವ ಸಂದರ್ಭದಲ್ಲಿ, ಮಧ್ಯಮವರ್ಗೀಯರು ಬದುಕನ್ನು ನಡೆಸ್ಕೊಂಡು ಹೋಗುವಂಥ ದುರ್ಬರ ಕಾಲಘಟ್ಟದಲ್ಲಿ, ಇದೇ ದೇಶದಲ್ಲಿ ಈ ರೀತಿಯಾದಂಥ ವಿಚಾರ ವ್ಯಾಧಿಗಳು ಅನ್ಸ್ಕೊಂಡವರು, ಮಜಾವ್ಯಾಧಿಗಳು ಅನ್ಸ್ಕೊಂಡವರು, ಅವರು ನನ್ನ ಲಿಂಗ ಯಾವುದು ಅಂತ ನಾನೇ ತೀರ್ಮಾನ ಮಾಡ್ತೀನಿ, ಅದು ನನ್ನ ಹಕ್ಕು ಅಂತ ಕೋರ್ಟಿಗೆ ಹೋಗಿ ಸುಪ್ರೀಂ ಕೋರ್ಟ್ನಲ್ಲಿ ದಾವೆ ಹೂಡ್ತಾರೆ. ಅದ್ರ ಬಗ್ಗೆ ವಿಚಾರಣೆ ನಡೀತವೆ. ಲಕ್ಷಗಟ್ಟಲೆ ಕೇಸ್ಗಳ ಪೆಂಡಿಂಗ್ ಇದ್ದಾವೆ. ಚಪ್ಪಲಿ ಹರಿದು ಹೋಗಿದ್ದಾವೆ ಕಕ್ಷಿದಾರರು. ಆ ಕೇಸ್ ಯಾರು ಕೇಳೋದಿಲ್ಲ. ಆನರೇಬಲ್ ಜಸ್ಟಿಸ್ ಅವರು ಈ ಕೇಸನ್ನು ಮುಂದಿಟ್ಟು ಆರ್ಗ್ಯುಮೆಂಟ್ಗೆ ಅವಕಾಶ ಮಾಡಿಕೊಡ್ತಾರೆ. ಭಾರತ ದೇಶದಲ್ಲಿ ಈ ಸ್ಥಿತಿ ಬಂದಿತ್ತು. ಸುದೈವವಶಾತ್ ಅದು ಆಗಲಿಲ್ಲ. ನಮ್ಮ ಅದೃಷ್ಟ ಅಂತ ತಿಳ್ಕೊಳ್ಳಿ. ಇಂಥದ್ದೊಂದು ಗ್ರಹಣಕ್ಕೆ, ಇಂಥದ್ದೊಂದು ಶಾಪಕ್ಕೆ ವಿಮೋಚನೆ ಮಾಡುವ ಕೆಲಸವನ್ನು ನಿನ್ನೆ ಡೊನಾಲ್ಡ್ ಟ್ರಂಪ್ ಮಾಡಿದರು. ಹೇಳಿದರು, ಇನ್ನು ಮುಂದೆ ಟ್ರಾನ್ಸ್ಜೆಂಡರ್ ಅನ್ನುವಂಥ ನಾಟಕವನ್ನು ಆಡೋ ಹಾಗಿಲ್ಲ. ಒಂದೊಂದಾಗಿ 200 ಆರ್ಡರ್ಗಳನ್ನು ಮಾಡಿದ್ರು. 200 ಆರ್ಡರ್ಸ್. ಮಜಾ ಕೇಳ್ಬೇಕು ನೀವು, ಇದು ಜೋಕ್ ಅಲ್ಲ. ಒಂದು ಶಿಪ್ಪನ್ನು ಬಿಟ್ಟಿದ್ದಾರೆ.
ಟೈಟಾನಿಕ್ ಥರದ ಶಿಪ್ಪು, ಎಲ್ಲ ಸಕಲ ಸೌಲಭ್ಯ ಇರುವಂಥ ವೈಭವೋಪೇತವಾದಂಥ ಒಂದು ಹಡಗು. ಯಾರಿಗೆ ಡೊನಾಲ್ಡ್ ಟ್ರಂಪ್ ಅವರ ಅಧಿಕಾರ ಇಷ್ಟವಿಲ್ಲವೋ ಅವರು ದುಡ್ಡನ್ನು ಕೊಟ್ಟು ಈ ಹಡಗನ್ನು ಏರಬಹುದು. 4 ವರ್ಷಗಳ ಕಾಲ ಈ ಹಡಗು ಎಲ್ಲ ಕಡೆ ಸುತ್ತಾಡ್ತಾ ಇರ್ತದೆ ಜಗತ್ತಿನಾದ್ಯಂತ. 4 ವರ್ಷ ಆದಮೇಲೆ ವಾಪಸ್ ಅಮೇರಿಕೆಗೆ ಬಂದು ಬಿಡ್ತೀವಿ. ಇಷ್ಟು ಅಂತ ಶುಲ್ಕ. ಹಾಗೆ ದೇಶವನ್ನು ತೊರೆಯಲಿಕ್ಕೆ ಜನ ಹಪಹಪಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಮಜಾ ಏನಂದರೆ ರಾಬಿರಿ ಲಕ್ಷಾಂತರ ಜನ ಸ್ಟಾಫ್ಗಳನ್ನು ಅಪಾಯಿಂಟ್ ಮಾಡಿಕೊಂಡಿದ್ದಂಥ ಜೋ ಬೈಡನ್ ಸರ್ಕಾರದಲ್ಲಿ ಯಾರು ದಂಡಪಿಂಡಗಳಿದ್ದಾರಲ್ಲ ಅವರು ತಾವಾಗೇ ವಾಲಂಟಿಯರ್ಲಿ ತಮ್ಮ ಎಕ್ಸಿಕ್ಯೂಟಿವ್ ಪೋಸ್ಟ್ಗಳಿಗೆ ರಾಜೀನಾಮೆಯನ್ನು ಕೊಡ್ತಾ ಇದ್ದಾರೆ ಕಳೆದ 2 ದಿವಸದಿಂದ. ಸಿಖ್ಖರ ಹೆಸರಿನ ಖಲಿಸ್ತಾನಿಗಳು ಅಮೆರಿಕೆಯನ್ನು ತೊರಿತಾ ಇದ್ದಾರೆ. ವಾಪಸ್ ನಮ್ಮ ಕೆನಡಾಗೆ ಹೋಗಬೇಕು, ಬೇರೆ ಬೇರೆ ದೇಶ ಎಲ್ಲ ಫ್ಲೈಟ್ಗಳು ಫುಲ್ ಇದ್ದಾವೆ. ಯಾರ್ಯಾರಿಗೆ ಡೊನಾಲ್ಡ್ ಟ್ರಂಪ್ ಬಗ್ಗೆ ಭಯ ಇದೆಯೋ ಅವರೆಲ್ಲರೂ ದೇಶವನ್ನು ತೊರಿತಾ ಇದ್ದಾರೆ. ಏಕೆಂದರೆ ಡೊನಾಲ್ಡ್ ಟ್ರಂಪ್ನ ಅತಿ ದೊಡ್ಡ ಸಮಸ್ಯೆ ಏನಂದರೆ ಆ ಮನುಷ್ಯ ಯಾವುದಾದ್ರೂ ಮಾಡಬೇಕು ಅಂತ ತೀರ್ಮಾನ ಮಾಡಿದರೆ ಅಂದುಕೊಂಡ ತಕ್ಷಣ ಆ ಕೆಲಸವನ್ನು ಮಾಡ್ತಾರೆ. ಈ ದೇಶಕ್ಕೆ ಸರಹದ್ದಿಗೆ ಗೋಡೆ ಕಟ್ಟಬೇಕು ಅಂತ ತೀರ್ಮಾನ ಮಾಡಿದರೆ ಗೋಡೆ ಕಟ್ಟಲಿಕ್ಕೆ ಶುರು ಮಾಡಿಬಿಡ್ತಾರೆ ಅವರು. ಅದು ಎಷ್ಟು ಕೋಟಿ ಡಾಲರ್ ಆದರೂ ಆಗಲಿಕ್ಕೆ ಗೋಡೆ ಕಟ್ಟಬೇಕು. ಆ ರೀತಿಯಾದ ಆಲೋಚನೆ ಅದು ಮನುಷ್ಯ. 2 ತಿಂಗಳ ಕಾಲ ಯಾವಾಗ ಚುನಾವಣೆಯಲ್ಲಿ ಗೆದ್ದಾದ ಮೇಲೆ ಅಧಿಕಾರ ವಹಿಸ್ಕೊಳ್ಳಿಕ್ಕೆ 2 ತಿಂಗಳ ಟೈಮ್ ಏನು ಸಿಕ್ತೋ ಆ ಸಂದರ್ಭದಲ್ಲಿ ಮುಂದೆ ಮಾಡಬಹುದಾದಂಥ ಕೆಲಸವನ್ನು ಎಷ್ಟು ಚುರುಕಾಗಿ ಕಾರ್ಯಪ್ರವೃತ್ತರಾಗಿ ಮಾಡಬೇಕು ಅಂತ ಆಲೋಚನೆ ಮಾಡಿಕೊಂಡು ಸಹೋದ್ಯೋಗಿಗಳ ಜೊತೆ ಚರ್ಚೆ ಮಾಡಿ ಸಿದ್ಧಪಡಿಸಿಟ್ಟುಕೊಂಡಂಥ ಎಲ್ಲವನ್ನೂ ಈಗ ಕಾರ್ಯರೂಪಕ್ಕೆ ತರಲಿಕ್ಕೆ ಅವರು ಮಿಂಚಿನ ಕೆಲಸಗಳನ್ನು ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ನಿಜಕ್ಕೂ ಖುಷಿಯಾಗೋದೇನೆಂದರೆ ಜಗತ್ತಿನಲ್ಲಿ ಈ ರೀತಿಯಾದಂಥ ಬದಲಾವಣೆಗಳು ನಡೀತಾ ಇದ್ದಾವಲ್ಲ, ನಮ್ಮ ಕಾಲಘಟ್ಟದಲ್ಲೇ ನಡೀತಾ ಇದ್ದಾವಲ್ಲ. ಮಜಾ ನೋಡಿ, ಈಗ ಜೋ ಬೈಡನ್ನು ರಷ್ಯಾದ ಜೊತೆ ಫೈಟ್ ಮಾಡಿ ನ್ಯಾಟೋ ದೇಶಗಳಿಂದಾಗಿ ಉಕ್ರೇನು ಮತ್ತು ರಷ್ಯಾ ಮಧ್ಯೆ ಹೊಡೆದಾಟ ಹಚ್ಚಿ ಶಸ್ತ್ರಾಸ್ತ್ರ ವ್ಯವಹಾರ ಮಾಡಿದರು. ಜಗತ್ತಿನ ಎಲ್ಲ ದುಡ್ಡನ್ನು ನುಂಗಿದ್ರು, ಯುರೋಪನ್ನು ದಿವಾಳಿ ಎಬ್ಸಿದ್ರು, ಪೆಟ್ರೋಲಿಯಂ ಪ್ರಾಡಕ್ಟ್ ಸಿಗಲಾರ್ದಾಗಿ ಮಾಡಿದರು. ಏನು ಸಂಭವಿಸಬಾರ್ದು ಅದೆಲ್ಲವೂ ಸಂಭವಿಸೋಯ್ತು. ಈಗ ಡೊನಾಲ್ಡ್ ಟ್ರಂಪ್ ಹೇಳ್ತಾರೆ ಗೊತ್ತಾ, ನನ್ನ ಆದ್ಯತೆ ಏನು ಅಂದರೆ ರಷ್ಯಾ ಮತ್ತು ಚೀನಾ ಮತ್ತು ಭಾರತ ಈ 3 ದೇಶಗಳ ಭೇಟಿ, ಇದು ನನ್ನ ಆದ್ಯತೆಯ ವಿದೇಶ ಪ್ರವಾಸ. ನಾನು ಖುಷಿಯಾಗಿದ್ದೇನೆಂದರೆ ಆತನ 3 ಆದ್ಯತೆಯ ದೇಶಗಳಲ್ಲಿ ನನ್ನ ದೇಶ ಇದೆಯಲ್ಲ, ಅದಕ್ಕಿಂತ ದೊಡ್ಡ ವಿಷಯ ಅಲ್ವಾ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.